ಅವರ ಜೀವನದಲ್ಲಿ ಶೋಷಿತ ವರ್ಗಗಳ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರು. ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. 28ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋಗಿದೆ. ಅದಕ್ಕೆ ಇನ್ನೊಂದು 4-5 ಪ್ರಾಜೆಕ್ಟ್ ಇದೆ, ಕೊಡಬೇಕು ಅಂತ ಹೇಳಿದೆ. ಮತ್ತು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳಿದೆ, ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಭಾಳ ದೊಡ್ಡದೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದು ಅವರೇ ಹೇಳ್ತಾರೆ ಏನು ಅಂತ. ದೇವನಹಳ್ಳಿ ಟು ಮಾಲೂರು ವೇಮಗಲ್ಲು ಕೋಲಾರ ಇವರು ಬಂದ ಮೇಲೆ ನಮಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 10 ವರ್ಷದಿಂದ ಅಲ್ಲಿದ್ದಂಥ ಶಾಸಕರಿಗೆ ಅವಕಾಶ ಆಗಿರಲಿಲ್ಲ ಮಾಡೋಕ್ಕೆ, ಅಥವಾ ಸರ್ಕಾರದ ಪರಿಸ್ಥಿತಿ ಏನೇನೋ ಗೊತ್ತಿಲ್ಲ, ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳು ಆಗೋಕ್ಕಾಗಿರಲಿಲ್ಲ. ಈಗ ಅದಕ್ಕೆ ಒಳ್ಳೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಾಕಷ್ಟು ಸಾರಿ ಊಟಕ್ಕೆ. ಅವ್ರು ಇವತ್ತು ಕರೆದ್ವಿ, ಬಂದಿದ್ದಾರೆ, ತಿಂಡಿ ಮಾಡಿದ್ದೀವಿ. ರಾಜಕೀಯ ಇದರಲ್ಲಿ ಏನು ವಿಶೇಷ ಏನಿಲ್ಲ, ಅವ್ರು ಮಾತಾಡ್ತಾರೆ ಮಿಕ್ಕಿದ್ದು. ಜಾತಿ ಗಣತಿ ಇದು ನಿನ್ನೆ ಕೂಡ ಕ್ಯಾಬಿನೆಟ್ ಆದ ನಂತರದ ಸಹಜ ಕುತೂಹಲ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬಂದ್ರು ಅಂದ್ರೆ ಡಿನ್ನರು ಅಥವಾ ಲಂಚು ಅಥವಾ ಬ್ರೇಕ್ಫಾಸ್ಟ್ ಯಾವುದೋ ಒಂದು ಮೀಟಿಂಗ್ ಇರುತ್ತೆ. ಆ ಕಾರಣಗಳಿಗಾಗಿ ಕುತೂಹಲ ಇರುವಂಥದ್ದು ಅಷ್ಟೇ ಸರ್. ಏನಿಲ್ಲ, ಅಂಥದ್ದು ಏನಿಲ್ಲ. ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ HK ಪಾಟೀಲರು. ಇನ್ನೂ ಚರ್ಚೆ ಡೀಟೇಲಾಗಿ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವರಿಗೂ ತೊಂದರೆ ಆಗಲ್ಲ. ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗದವರು ಮಾಡಲೇಬೇಕು, ಮಾಡದೆ ಹೋದರೆ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ ಸರ್. ಆದರೆ ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರು ಒಕ್ಕಲಿಗರಿಂದಲೂ ವಿರೋಧ ಇದೆ. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ, ಅದು ಒಕ್ಕಲಿಗರಾಗಲಿ, ಲಿಂಗಾಯತರಾಗಲಿ, ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂತ ತೀರ್ಮಾನ ತಗೊಳ್ತೀವಿ. ಅವರ ಜೀವನದಲ್ಲಿ ಶೋಷಿತ ವರ್ಗಗಳ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರು. ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. 28ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋಗಿದೆ. ಅದಕ್ಕೆ ಇನ್ನೊಂದು 4-5 ಪ್ರಾಜೆಕ್ಟ್ ಇದೆ, ಕೊಡಬೇಕು ಅಂತ ಹೇಳಿದೆ. ಮತ್ತು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳಿದೆ, ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಭಾಳ ದೊಡ್ಡದೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದು ಅವರೇ ಹೇಳ್ತಾರೆ ಏನು ಅಂತ. ದೇವನಹಳ್ಳಿ ಟು ಮಾಲೂರು ವೇಮಗಲ್ಲು ಕೋಲಾರ ಇವರು ಬಂದ ಮೇಲೆ ನಮಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 10 ವರ್ಷದಿಂದ ಅಲ್ಲಿದ್ದಂಥ ಶಾಸಕರಿಗೆ ಅವಕಾಶ ಆಗಿರಲಿಲ್ಲ ಮಾಡೋಕ್ಕೆ, ಅಥವಾ ಸರ್ಕಾರದ ಪರಿಸ್ಥಿತಿ ಏನೇನೋ ಗೊತ್ತಿಲ್ಲ, ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳು ಆಗೋಕ್ಕಾಗಿರಲಿಲ್ಲ. ಈಗ ಅದಕ್ಕೆ ಒಳ್ಳೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಾಕಷ್ಟು ಸಾರಿ ಊಟಕ್ಕೆ. ಅವ್ರು ಇವತ್ತು ಕರೆದ್ವಿ, ಬಂದಿದ್ದಾರೆ, ತಿಂಡಿ ಮಾಡಿದ್ದೀವಿ. ರಾಜಕೀಯ ಇದರಲ್ಲಿ ಏನು ವಿಶೇಷ ಏನಿಲ್ಲ, ಅವ್ರು ಮಾತಾಡ್ತಾರೆ ಮಿಕ್ಕಿದ್ದು. ಜಾತಿ ಗಣತಿ ಇದು ನಿನ್ನೆ ಕೂಡ ಕ್ಯಾಬಿನೆಟ್ ಆದ ನಂತರದ ಸಹಜ ಕುತೂಹಲ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬಂದ್ರು ಅಂದ್ರೆ ಡಿನ್ನರು ಅಥವಾ ಲಂಚು ಅಥವಾ ಬ್ರೇಕ್ಫಾಸ್ಟ್ ಯಾವುದೋ ಒಂದು ಮೀಟಿಂಗ್ ಇರುತ್ತೆ. ಆ ಕಾರಣಗಳಿಗಾಗಿ ಕುತೂಹಲ ಇರುವಂಥದ್ದು ಅಷ್ಟೇ ಸರ್. ಏನಿಲ್ಲ, ಅಂಥದ್ದು ಏನಿಲ್ಲ. ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ HK ಪಾಟೀಲರು. ಇನ್ನೂ ಚರ್ಚೆ ಡೀಟೇಲಾಗಿ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವರಿಗೂ ತೊಂದರೆ ಆಗಲ್ಲ. ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗದವರು ಮಾಡಲೇಬೇಕು, ಮಾಡದೆ ಹೋದರೆ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ ಸರ್. ಆದರೆ ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರು ಒಕ್ಕಲಿಗರಿಂದಲೂ ವಿರೋಧ ಇದೆ. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ
ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳೋಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಒಕ್ಕಲಿಗರಾಗಲಿ, ಲಿಂಗಾಯತರಾಗಲಿ, ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂಥ ತೀರ್ಮಾನ ತಗೊಳ್ತೀವಿ. ಅವರ ಜೀವನದಲ್ಲಿ ಶೋಷಿತ ವರ್ಗಗಳ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರು. ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. 28ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋಗಿದೆ. ಅದಕ್ಕೆ ಇನ್ನೊಂದು 4-5 ಪ್ರಾಜೆಕ್ಟ್ ಇದೆ, ಕೊಡಬೇಕು ಅಂತ ಹೇಳಿದೆ. ಮತ್ತು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳಿದೆ. ಬಂದಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಭಾಳ ದೊಡ್ಡದೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ಅವರೇ ಹೇಳ್ತಾರೆ ಏನು ಅಂತ. ದೇವನಹಳ್ಳಿ ಟು ಮಾಲೂರು, ವೇಮಗಲ್ಲು, ಕೋಲಾರ. ಇವರು ಬಂದ ಮೇಲೆ ನಮಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 10 ವರ್ಷದಿಂದ ಅಲ್ಲಿದ್ದಂಥ ಶಾಸಕರಿಗೆ ಅವಕಾಶ ಆಗಿರಲಿಲ್ಲ ಮಾಡೋಕ್ಕೆ, ಅಥವಾ ಸರ್ಕಾರದ ಪರಿಸ್ಥಿತಿ ಏನೇನೋ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳು ಆಗೋಕ್ಕಾಗಿರಲಿಲ್ಲ. ಈಗ ಅದಕ್ಕೆ ಒಳ್ಳೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿ ಅವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಾಕಷ್ಟು ಸಾರಿ ಊಟಕ್ಕೆ. ಅವ್ರು ಇವತ್ತು ಕರೆದ್ವಿ, ಬಂದಿದ್ದಾರೆ, ತಿಂಡಿ ಮಾಡಿದ್ದೀವಿ. ರಾಜಕೀಯ ಇದರಲ್ಲಿ ಏನು ವಿಶೇಷ ಏನಿಲ್ಲ. ಅವ್ರು ಮಾತಾಡ್ತಾರೆ ಮಿಕ್ಕಿದ್ದು. ಜಾತಿ ಗಣತಿ ಇದು ನಿನ್ನೆ ಕೂಡ ಕ್ಯಾಬಿನೆಟ್ ಆದ ನಂತರದ ಸಹಜ ಕುತೂಹಲ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬಂದ್ರು ಅಂದ್ರೆ ಒಂದು ಡಿನ್ನರು ಅಥವಾ ಲಂಚು ಅಥವಾ ಬ್ರೇಕ್ಫಾಸ್ಟ್ ಯಾವುದೋ ಒಂದು ಮೀಟಿಂಗ್ ಇರುತ್ತೆ. ಆ ಕಾರಣಗಳಿಗಾಗಿ ಕುತೂಹಲ ಇರುವಂಥದ್ದು ಅಷ್ಟೇ ಸರ್. ಏನಿಲ್ಲ, ಅಂಥದ್ದು ಏನಿಲ್ಲ. ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ HK ಪಾಟೀಲರು. ಇನ್ನೂ ಚರ್ಚೆ ಡೀಟೇಲಾಗಿ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವರಿಗೂ ತೊಂದರೆ ಆಗಲ್ಲ. ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗದವರು ಮಾಡಲೇಬೇಕು, ಮಾಡದೆ ಹೋದರೆ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ ಸರ್. ಆದರೆ ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರು, ಒಕ್ಕಲಿಗರಿಂದಲೂ ವಿರೋಧ ಇದೆ. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು, ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳೋಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಒಕ್ಕಲಿಗರಾಗಲಿ, ಲಿಂಗಾಯತರಾಗಲಿ, ಹಿಂದುಳಿದವರು ಯಾರಿಗೂ ತೊಂದರೆ ಆಗಲ್ಲ ಅಂಥ ತೀರ್ಮಾನ ತಗೊಳ್ತೀವಿ. ಅವರ ಜೀವನದಲ್ಲಿ ಶೋಷಿತ ವರ್ಗಗಳ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರು. ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. 28ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋಗಿದೆ. ಅದಕ್ಕೆ ಇನ್ನೊಂದು 4-5 ಪ್ರಾಜೆಕ್ಟ್ ಇದೆ, ಕೊಡಬೇಕು ಅಂತ ಹೇಳಿದೆ. ಮತ್ತು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳಿದೆ. ಬಂದಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಭಾಳ ದೊಡ್ಡದೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ಅವರೇ ಹೇಳ್ತಾರೆ ಏನು ಅಂತ. ದೇವನಹಳ್ಳಿ ಟು ಮಾಲೂರು, ವೇಮಗಲ್ಲು, ಕೋಲಾರ. ಇವರು ಬಂದ ಮೇಲೆ ನಮಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 10 ವರ್ಷದಿಂದ ಅಲ್ಲಿದ್ದಂಥ ಶಾಸಕರಿಗೆ ಅವಕಾಶ ಆಗಿರಲಿಲ್ಲ ಮಾಡೋಕ್ಕೆ, ಅಥವಾ ಸರ್ಕಾರದ ಪರಿಸ್ಥಿತಿ ಏನೇನೋ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳು ಆಗೋಕ್ಕಾಗಿರಲಿಲ್ಲ. ಈಗ ಅದಕ್ಕೆ ಒಳ್ಳೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿ ಅವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಸಾಕಷ್ಟು ಸಾರಿ ಊಟಕ್ಕೆ. ಅವ್ರು ಇವತ್ತು ಕರೆದ್ವಿ, ಬಂದಿದ್ದಾರೆ, ತಿಂಡಿ ಮಾಡಿದ್ದೀವಿ. ರಾಜಕೀಯ ಇದರಲ್ಲಿ ಏನು ವಿಶೇಷ ಏನಿಲ್ಲ. ಅವ್ರು ಮಾತಾಡ್ತಾರೆ ಮಿಕ್ಕಿದ್ದು. ಜಾತಿ ಗಣತಿ ಇದು ನಿನ್ನೆ ಕೂಡ ಕ್ಯಾಬಿನೆಟ್ ಆದ ನಂತರದ ಸಹಜ ಕುತೂಹಲ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬಂದ್ರು ಅಂದ್ರೆ ಒಂದು ಡಿನ್ನರು ಅಥವಾ ಲಂಚು ಅಥವಾ ಬ್ರೇಕ್ಫಾಸ್ಟ್ ಯಾವುದೋ ಒಂದು ಮೀಟಿಂಗ್ ಇರುತ್ತೆ. ಆ ಕಾರಣಗಳಿಗಾಗಿ ಕುತೂಹಲ ಇರುವಂಥದ್ದು ಅಷ್ಟೇ ಸರ್. ಏನಿಲ್ಲ, ಅಂಥದ್ದು ಏನಿಲ್ಲ. ಅದು ಇನ್ನೂ ಚರ್ಚೆ ಆಗಬೇಕು. ಅಪೂರ್ಣ ಆಗಿದೆ ಅಂತ ಹೇಳಿದ್ದಾರೆ HK ಪಾಟೀಲರು. ಇನ್ನೂ ಚರ್ಚೆ ಡೀಟೇಲಾಗಿ ಆಗಿ ಒಂದು ತೀರ್ಮಾನ ತಗೊಳ್ತೀವಿ. ಆ ತೀರ್ಮಾನ ಯಾರಿಗೂ ತೊಂದರೆ ಆಗಲ್ಲ, ಯಾವರಿಗೂ ತೊಂದರೆ ಆಗಲ್ಲ. ಯಾರು ಕೂಡ ಅದರ ಮೇಲೆ ಅನುಮಾನಕ್ಕೆ ಅವಕಾಶ ಇಲ್ಲದಂಥ ರೀತಿಯಲ್ಲಿ ಮಾಡ್ತೀವಿ. ಶೋಷಿತ ವರ್ಗದವರು ಮಾಡಲೇಬೇಕು, ಮಾಡದೆ ಹೋದರೆ ರಾಜೀನಾಮೆ ಕೊಡಬೇಕು ಅನ್ನೋ ಮಟ್ಟಿಗೆ ಒತ್ತಡ ಹಾಕ್ತಿದ್ದಾರೆ ಸರ್. ಆದರೆ
ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರು ಒಕ್ಕಲಿಗರಿಂದಲೂ ವಿರೋಧ ಇದೆ. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಸರ್? ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಎಲ್ಲರೂ ಒಪ್ಪಿತ ಈ ಸಂಖ್ಯೆಯ ಬದಲಾವಣೆಗಳೇ ಮೇನ್ ಇರೋದು ಅವ್ರಿಗೆ. ಈ ಸಂಖ್ಯೆಗಳನ್ನ ಬದಲಾವಣೆ ಮಾಡಕ್ ಸಾಧ್ಯ ಇದೆ. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ಕೆ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಯಾವುದೇ ವರ್ಗಕ್ಕೆ ಅದು ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಹಿಂದುಳಿದವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ. ಅಂಥ ತೀರ್ಮಾನ ತಗೊಳ್ತೀವಿ.